ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಎಗ್ ಬಿರಿಯಾನಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಮು ಪುದೀನ, ಕೊತ್ತಂಬರಿ, ಈರುಳ್ಳಿ ಒಗ್ಗರಣೆಗೆ. ಇನ್ನು ರುಬ್ಬಕ್ಕೆ ಏನೇನು ಬೇಕಂದರೆ 2 ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿ, ಒಂದು ಅರ್ಧ ಪೀಸು ಶುಂಠಿ, 2 ಅಂದರೆ ನಾಟಿ ಬೆಳ್ಳುಳ್ಳಿ ಆದರೆ 2 ಬೆಳ್ಳುಳ್ಳಿ, ಫಾರಮ್ದಾದರೆ ಒಂದೇ ಬೆಳ್ಳುಳ್ಳಿ, ಮತ್ತು ಒಂದು 3 ಚಕ್ಕೆ, ಒಂದು 4 ಲವಂಗ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಇದು 2 ಟಮೋಟ. ನಾನು ಮಾಡ್ತಾ ಇರೋದು 2 ಲೋಟ ಅಕ್ಕಿಗೆ, 2 ಗ್ಲಾಸ್ ಅಕ್ಕಿಗೆ ಅದು ಬೇಕಾಗಿರೋಂಥ ಐಟಮ್ನ ತೋರಿಸ್ತಾ ಇರೋದು. ಸಪ್ರೇಟಾಗಿ 2 ಟಮೋಟನ ಕಟ್ ಮಾಡಿ ಇದನ್ನ ಫಸ್ಟು ಪೇಸ್ಟ್ ಮಾಡ್ಕೊಬಿಡ್ಬೇಕು. ಅಂದರೆ ಟಮೋಟನ ನೋಡಿ ಹಾಕೋಬೇಕು. ಜಾಸ್ತಿ ಹುಳಿ ಟೊಮೊಟೊನ ಹಾಕೋಬಾರ್ದು, ಸ್ವಲ್ಪ ಸ್ವೀಟಾಗಿರೋದು ಹಾಕೋಬಾರ್ದು. ಮತ್ತು ನಾವು ಫಸ್ಟು ಮೊಟ್ಟೆನ ಬೇಯಕ್ಕೆ ಇಟ್ಬಿಡೋಣ. ಇದು ಮೊಟ್ಟೆನ ಸಾಲ್ಟ್ ಹಾಕಿ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಬೇಗ ಬೇಯುತ್ತೆ, ಅದರಿಂದ ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಇಟ್ಟಾದಮೇಲೆ ನೆಕ್ಸ್ಟ್ ಇದು ಟೊಮೊಟೊದು ಪೇಸ್ಟೂ ರೆಡಿ ಆಯಿತು. ಇದನ್ನ ಸಪ್ರೇಟಾಗೆ ಒಂದು ಕಪ್ಗೆ ಹಾಕ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ನಾವು ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಏನೇನು ರುಬ್ಬಬೇಕು ಅಂತ, ಅದನ್ನೆಲ್ಲ ಸ್ವಲ್ಪ ಆಯಿಲ್ ಹಾಕೊಂಡು ಒಂದು 2 ಸ್ಪೂನು ಅದಕ್ಕೆಲ್ಲ ಐಟಮ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಅದು ಸ್ವಲ್ಪ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಆದಮೇಲೆ ಅದು ಆರೋಕ್ಕೆ ಬಿಡಬೇಕು. ಆರಿದ್ಮೇಲೆ ನಾವು ಇದನ್ನ ಮತ್ತೆ ರುಬ್ಕೋಬೇಕಾಗುತ್ತೆ. ನಾವು ಇದನ್ನ ನೀಟಾಗಿ ಫ್ರೈ ಮಾಡೋಷ್ಟರಲ್ಲಿ ಆ ಕಡೆ ಮೊಟ್ಟೆ ಬೆಂದಿರುತ್ತೆ. ನೋಡಿ, ಇದು ಫ್ರೈ ಆಗಿದೆ. ಇವಾಗ ಅದನ್ನ ಆರೋಕ್ಕೆ ಇಟ್ಟಿದ್ದೀವಿ. ಅಷ್ಟರಲ್ಲಿ ನಾವು ಪೆಪ್ಪರ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಯಾವುದೇ ರೀತಿ ಮಿಕ್ಸಿಲಿ ಯೂಸ್ ಮಾಡಲ್ಲ, ಆದಷ್ಟು ಈ ಥರ ಕಲ್ಲಲ್ಲೇ ನಾವು ಪುಡಿ ಮಾಡಿ ಯೂಸ್ ಮಾಡೋ ಅಂಥದ್ದು ಮೆಣಸನ್ನ. ಇವಾಗ ಮೆಣಸಿನ ಪುಡಿನೂ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಮೊಟ್ಟೆನೂ ಬೆಂದು ಸ್ವಲ್ಪ ತಣ್ಣಗಾಗಿಬಿಟ್ಟಿದೆ ನೀರು ಹಾಕಿ. ಇವಾಗ ಅದನ್ನ ಫುಲ್ಲು ನೀಟಾಗಿ ಎಡ್ದು ಅದೆಲ್ಲ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಇಟ್ಕೊಂಡ್ಮೇಲೆ ಎಗ್ನ ಫ್ರೈ ಮಾಡೋಕ್ಕೆ ಬಿಡಬೇಕು. ಅದಕ್ಕೆ ಸ್ವಲ್ಪ ಆಯಿಲು, ಒಂದು 2 ಸ್ಪೂನು, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರು, ಸಾಲ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಡ್ದಿರೋಂಥ ಮೊಟ್ಟೆನೆಲ್ಲ ಹಾಕಿ ಅದನ್ನ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಇದು ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಆ ಮೊಟ್ಟೆ ಎಲ್ಲ ಕಚ್ಕೊಬಿಡುತ್ತೆ ಮತ್ತು ನೀಟಾಗಿ ಫ್ರೈ ಆಗೋಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಅದನ್ನ ತಿರುಗಿಸ್ತಾ ಇರಬೇಕು ಫ್ರೈ ಆಗೋಕ್ಕೆ. ಇವಾಗ ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಆಗಲಿ. ನಾವು ಅಷ್ಟರಲ್ಲಿ ಅಕ್ಕಿ ನೆನೆಸ್ಬಿಡೋಣ. 2 ಗ್ಲಾಸ್ ಅಂತ ಹೇಳಿದ್ನಲ್ಲ, ಅದನ್ನ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಅದನ್ನ ನೆನೆಸೋಕ್ಕೆ ಇಟ್ಟಾಯಿತು. ಇನ್ನೊಂದು ಕಡೆ ಇವಾಗ ಒಗ್ಗರಣೆಗೆ ಇಡೋಣ. ನೆಕ್ಸ್ಟು ಆಯಿಲ್ ಹಾಕಿ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಇದು ಅಷ್ಟೇ 2ರಿಂದ 3 ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಮತ್ತು ಸಾಲ್ಟ್ ಹಾಕಿದ್ರೆ ಆದಷ್ಟು ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆದರೆ ತಾನೇ ಟೇಸ್ಟು ಚೆನ್ನಾಗಿರೋ ಅಂಥದ್ದು. ಇದು ಈರುಳ್ಳಿ ಫ್ರೈ ಆಯ್ತಾ ಇರಲಿ. ಅಷ್ಟರಲ್ಲಿ ನಾವು ಇದು ಫ್ರೈ ಮಾಡಿರೋ ಅಂಥ ಮಸಾಲೆ ಐಟಮ್ ತಣ್ಣಗಾಗಿದೆ, ಅದನ್ನ ರುಬ್ಕೊಂಬಿಡೋಣ. ಈಗ ಅದನ್ನ ರುಬ್ಬಿದಾಯಿತು. ಇವಾಗ ನೋಡಿ, ಮೊಟ್ಟೆ ಇದಿಷ್ಟು ನೀಟಾಗಿ ಫ್ರೈ ಆಗಬೇಕು. ಇದು ಕೂಡ ಮಸಾಲೆ ಈ ರೀತಿ ರುಬ್ಬಿ ಅಷ್ಟರಲ್ಲಿ ಈರುಳ್ಳಿನ ಇದು ಫ್ರೈ ಆಗಿದೆ. ಒಗ್ಗರಣೆದು ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಟ್ಕೊಳ್ಳೋ ರೀತಿ ಬೇಯಬೇಕು. ಅದು ಬೆಂದಮೇಲೆ ಮೊಟ್ಟೆಗೆ ಫ್ರೈ ಮಾಡಿರ್ತೀವ ಅದ್ರದ್ದು ಎಣ್ಣೆನ ಇಲ್ಲಿಗೆ ಹಾಕಿ, ಅಂದರೆ ಅದರೆಲ್ಲ ಪೌಡರೆಲ್ಲ ಹಾಕಿರ್ತೀವಲ್ಲ, ಇಲ್ಲಿಗೆ ಮಿಕ್ಸ್ ಮಾಡಬೇಕು ನಾವು. ಅದು ಎಣ್ಣೆ ಹಾಕಿದ್ಮೇಲೆ ಟೊಮೊಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಕೋಬೇಕು ಅದು ಫ್ರೈ ಆದಾಗ. ಅದಾದಮೇಲೆ ಮೊಟ್ಟೆ ಎಲ್ಲ ನೋಡಿ ಒಂದು ಕಡೆಗೆ ಈ ಥರ ಸಪ್ರೇಟಾಗಿ ತಗೊಂಡಿರ್ತೀವಲ್ಲ, ಅದ್ರ ಎಣ್ಣೆನೇ ಇದಕ್ಕಿವಾಗ ಸ್ವಲ್ಪ ಎಗ್ ಮಸಾಲ ಪೌಡರು, ಅರಿಶಿನ ಪುಡಿ, ಗರಂ ಮಸಾಲ, ಮತ್ತು ಬೇಕಾದರೆ ನೀವು ಚಿಲ್ಲಿ ಪೌಡರ್ ಹಾಕ್ಬೋದು. ನಾನು ಹಾಕ್ಕೊಂಡಿಲ್ಲ, ಮೊಟ್ಟೆಗೆ ಫ್ರೈ ಮಾಡೋಕ್ಕೆ ಹಾಕಿದ್ನಲ್ಲ, ಎಣ್ಣೆಲೇ ಇರುತ್ತೆ ಅಂದ್ಬಿಟ್ಟು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಹಾಕಿ 1.5 ಅಥವಾ 2 ಸ್ಪೂನ್ ಮೊಸರು ಹಾಕಿದ್ದೀನಿ. ಸ್ವಲ್ಪ ಹುಳಿ ಮೊಸರಾಗಿದೆ ಅಂದರೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೊಮೊಟೊನೂ ನಾವು ಹಾಕ್ಕೊಂಡಿರ್ತೀವಲ್ಲ ಅದರಿಂದ. ನೋಡಿ, ಎಲ್ಲ ಚೆನ್ನಾಗಿ ಬೆಂದು ಆಯಿಲೆಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ಅಕ್ಕಿನ ವಾಶ್ ಮಾಡಿ ನೆನೆಸಿದ್ವಲ್ಲ, ಅಕ್ಕಿನ ನೀರೆಲ್ಲ ತೆಗ್ದು ಅಕ್ಕಿ ಹಾಕಿ ಒಂದು 2 ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ, ಇವಾಗ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಿಮ್ಗೆ ಸಾಲ್ಟ್ ಬೇಕಾದ್ರೆ ನೋಡಿ ಸಾಲ್ಟ್ ಹಾಕ್ಕೋಬೋದು. ಆಮೇಲೆ ಬೇಕಾದ್ರೆ ನಿಮ್ಗೆ ಇನ್ನೂ ಖಾರದ ಪುಡಿ ಬೇಕು ಅನಿಸಿದ್ರೆ ಹಾಕ್ಬೋದು. ಆಮೇಲೆ ಮೊಟ್ಟೆ ಫ್ರೈ ಮಾಡಿರೋಂಥ ಮೊಟ್ಟೆನೆಲ್ಲ ಹಾಕಿ ಇವಾಗ ಒಂದು ಸ್ವಲ್ಪ 1 ಸ್ಪೂನಷ್ಟು ಮೆಣಸಿನ ಪುಡಿ ಮತ್ತು ತುಪ್ಪ
ಮತ್ತು ಕಸೂರಿ ಮೇಥಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಇವಾಗ ಲಾಸ್ಟ್ಗೆ. ನೀವು ಬೇಕಂದರೆ ಅಕ್ಕಿಗಿಂತ ಮುಂಚೆ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಅದಾಕಿ ಮುಚ್ಚಿ 1-2 ಕೂಗಿಸ್ರೆ ಸಾಕು, ರೆಡಿ ಆಗುತ್ತೆ ಎಗ್ ಬಿರಿಯಾನಿ. ನೋಡಿ ರೆಡಿ ಆಯಿತು. ಇದು ರೆಡಿ ಆದಾಗ ಇದು ಕುಕ್ಕರ್ ತೆಗ್ದಿದ ತಕ್ಷಣ ನಾವು ಫಸ್ಟು ಮೊಟ್ಟೆನ ತೆಗ್ದು ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಬಿಡ್ಬೇಕು. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತೀವಿ ಅಂದರೆ ಆದಷ್ಟು ಮೊಟ್ಟೆ ಫುಲ್ಲು ಕಲಸೋಗ್ಬಿಡುತ್ತೆ. ಅದರಿಂದ ಮೊಟ್ಟೆನೆಲ್ಲ ಎತ್ತಿ ಒಂದು ಕಡೆಗೆ ಹಾಕ್ಕೊಂಡು ಆಮೇಲೆ ಅನ್ನನೆಲ್ಲ ನೀಟಾಗಿ ಕಲಿಸ್ಬೇಕು. ಫುಲ್ಲು ಕಲಿಸ್ಬಿಟ್ಟು ಸ್ವಲ್ಪ ಮುಚ್ಚಿ ಮಡಗಿದ್ರೆ ಫುಲ್ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ. ಒಂದು 5 ನಿಮಿಷ ಆದಮೇಲೆ ಹಾಕ್ಕೊಂಡು ಊಟ ಮಾಡ್ಬೋದು ನಾವು. ತುಂಬ ಚೆನ್ನಾಗಿ ಬರುತ್ತೆ, ಆದಷ್ಟು ಟ್ರೈ ಮಾಡಿ. ಇದಕ್ಕೆ ಬೇಕಾದ್ರೆ ನೀವು ಜೊತೆಗೆ ಮೊಸರು ಬಜ್ಜಿ ಆದ್ರೂ ಮಾಡ್ಕೋಬೋದು ಅಥವಾ ಗ್ರೇವಿ ಆದರೂ ಮಾಡಿಕೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.